ಮೀರಾ ಮೀರಾ ಯಾವಾಗಲೂ ಒಳ್ಳೆ ಸೈರನ್ ಥರ ಹೊಡ್ಕೋತಾ ಇರ್ತಾಳೆ. ಮೊದಲು ಈ ಮುದುಕಿನ ಆಚೆ ಹಾಕಬೇಕು. ಮೀರಾ ನೀನೀಗ ಮನೆಯಿಂದ ಯಾರನ್ನೋ ಹೊರಗಡೆ ಹಾಕಬೇಕು ಅಂತ ಹೇಳ್ತಿದ್ದೆ. ಯಾರನ್ನ? ಅತ್ತೆ, ನಮ್ಮ ಮನೆ ಒಳಗಡೆ ಒಂದು ಕಳ್ಬೇಕು ಬಂದು ಸೇರ್ಕೊಂಡು ಬಿಟ್ಟಿದೆ. ಅದು ತುಂಬ ಟಾರ್ಚರ್ ಕೊಡ್ತಾ ಇತ್ತು. ಅದನ್ನ ಹೊರಗೆ ಹಾಕಬೇಕು ಅಂತ ಹೇಳ್ಕೊತಾ ಇದ್ದೆ. ರಾಘವ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾನ? ಎಲ್ಲರ ಜೊತೆ ಹೇಗೆ ಮಾತಾಡ್ತಾರೋ ನನ್ನ ಜೊತೆಲೂ ಹಾಗೆ ಮಾತಾಡ್ತಾರೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಈಗ ಏನಮ್ಮ ನೀನು ಇಷ್ಟು ಚಿಕ್ಕ ವಿಷಯನೂ ನಿನಗೆ ಅರ್ಥ ಆಗ್ತಿಲ್ವಾ? ನಾನು ಒಂದು ಹೆಣ್ಣತ್ತೆ. ನೀವೇನು ಕೇಳೋಕೆ ಬರ್ತಾ ಇದ್ದೀರಾ ಅನ್ನೋದು ನಂಗೆ ಅರ್ಥ ಆಗ್ತಿದೆ. ಆದರೆ ಲಕ್ಷ್ಮಿ ಈ ಮನೇಲಿರೋವರೆಗೂ ಅದ್ಯಾವುದು ನಡೆಯೋದಕ್ಕೆ ಸಾಧ್ಯ ಇಲ್ಲ.